ಸಾಹೇಬರು ನಿಮ್ಮಲ್ಲಿ ಬಂದಿದ್ದಾರೆ. ಈ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸುವ ಹಬ್ಬದಲ್ಲಿ ನೀವೆಲ್ಲರೂ ಅಭೂತಪೂರ್ವವಾಗಿ ಶ್ರೀಮತಿ ಸೌಮ್ಯಾ ರೆಡ್ಡಿ ಅವರ ಪರವಾಗಿ ಮತ ಯಾಚಿಸಿ ಮತ ಹಾಕಿಸಿ ಜಯಬೇರಿ ಮಾಡಲು ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡಲು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ಸಿದ್ದರಾಮಯ್ಯ ಸಾಹೇಬರು ನಿಮ್ಮಲ್ಲಿ ಬಂದಿದ್ದಾರೆ. ಈ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸುವ ಹಬ್ಬದಲ್ಲಿ ನೀವೆಲ್ಲರೂ ಅಭೂತಪೂರ್ವವಾಗಿ ಶ್ರೀಮತಿ ಸೌಮ್ಯಾ ರೆಡ್ಡಿ ಅವರ ಪರವಾಗಿ ಮತ ಯಾಚಿಸಿ ಮತ ಹಾಕಿಸಿ ಜಯಬೇರಿ ಮಾಡಲು ತಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡಲು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ನಡೆದಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಆಗಮಿಸಿದ್ದಾರೆ. ಜನಪ್ರಿಯ ಅಭ್ಯರ್ಥಿಯಾದಂಥ ಸೌಮ್ಯಾ ರೆಡ್ಡಿ ಅವರು ಮತ್ತು ಜನಪ್ರಿಯ ಸಚಿವರಾದಂಥ ರಾಮಲಿಂಗರೆಡ್ಡಿ ಅವರು, ನಮ್ಮ MLC ಆದಂಥ UV ವೆಂಕಟೇಶ್ ಅವರು, HM ರೇವಣ್ಣ ಅವರು. ತಮಟೆ ನಿಲ್ಸಪ್ಪ, ತಮಟೆ ನಿಲ್ಸು ಗೋಪಾಲ್. ಸುಮ್ಮನೆ ಇರಿ, ಅದು ಸುಮ್ಮನೆ ಇರಪ್ಪ ಸ್ವಲ್ಪ ಹೊತ್ತು, ಸಾಹೇಬರು ಮಾತಾಡ್ತಾರೆ. ಸುಮ್ಮನೆ ಇರ್ರಿ, ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ? ಎಲ್ಲ ಕಾರ್ಪೊರೇಷನ್ ಕಾಲೋನಿಯ ಎಲ್ಲ ಬಂಧುಗಳೇ, ಸಮಯವಿಲ್ಲ, ಮೇಲ್ ಬರಬೇಕು. ಈಗ ಸೌಮ್ಯಾ ರೆಡ್ಡಿ ಪರವಾಗಿ ನೈತಿಕತೆ ಇಲ್ಲ ಅವರಿಗೆ. ಕರ್ನಾಟಕಕ್ಕೆ ಅನ್ಯಾಯ ಆಯ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರದ ತಾಳಕ್ಕೆ ತಕ್ಕಂತೆ ಕುಣಿತಾ ಇರ್ತಕ್ಕಂಥ ಈ ತೇಜಸ್ವಿ ಸೂರ್ಯ ನಿಮಗೆ ಮತ ಕೇಳಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ ಅವರಿಗೆ. ಬಹಳ ಸಕ್ರಿಯವಾಗಿ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ರಾಮಲಿಂಗರೆಡ್ಡಿ ಈ ಕ್ಷೇತ್ರದ MLA ಆಗದೇ ಇದ್ರು ಕೂಡ ಇಡೀ ಬೆಂಗಳೂರು ನಗರದ ಅಭಿವೃದ್ಧಿಯನ್ನು ರಾಮಲಿಂಗರೆಡ್ಡಿ ಅವರು ಬಯಸಿದ್ದಾರೆ. ಆ ದಿಕ್ಕಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಯನಗರದ ಅಭಿವೃದ್ಧಿ ಆಗ್ಬೇಕಾದ್ರೆ ಸೌಮ್ಯಾ ರೆಡ್ಡಿ ಅವರನ್ನ ಗೆಲ್ಲಿಸಲೇಬೇಕು ಅಂತಕ್ಕಂಥದ್ದನ್ನು ತಾವೆಲ್ಲ ತಿಳ್ಕೊಬೇಕಾಗ್ತದೆ. ಇವತ್ತು ಬರಗಾಲ ಇದೆ. ಬೆಂಗಳೂರಿನಲ್ಲಿ ಕುಡಿಲಿಕ್ಕೆ ನೀರಿನ ಹಾಹಾಕಾರ ಇದೆ. ಬೆಂಗಳೂರಿಗೆ ನೀರು ಬೇಕಲ್ಲ, 60% ಮಾತ್ರ ಕಾವೇರಿ ನೀರು ಬರ್ತಾ ಇರ್ತಕ್ಕಂಥದ್ದು ಬೆಂಗಳೂರಿಗೆ. ಇನ್ನು 40% ಬೋರ್ವೆಲ್ಗಳ ಮೂಲಕ ನೀರನ್ನು ಕೊಡಬೇಕಾದಂಥ ಪರಿಸ್ಥಿತಿ ಇದೆ. ನಾವು 117 ಹಳ್ಳಿಗಳಿಗೆ ನೀರು ಕೊಡಲಿಕ್ಕೆ ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೋಸ್ಕರ ನಾವು ಕಾವೇರಿ ನೀರಿನ 5ನೇ ಹಂತದ ಯೋಜನೆಯನ್ನು ಜಾರಿ ಮಾಡ್ತಾ ಇದ್ದೀವಿ. ಅದು ಜಾರಿಯಾದರೆ ಸ್ವಲ್ಪ ಸುಧಾರಣೆ ಆಗ್ತದೆ. ನಾನು ಮುಖ್ಯಮಂತ್ರಿ ಆಗಿರುವಾಗಲೇ 5ನೇ ಹಂತದ ಯೋಜನೆಗೆ ಅಡಿಗಲ್ಲನ್ನು ಹಾಕಿದ್ದು, ಪ್ರಾರಂಭ ಮಾಡಿದ್ದು. ಇವತ್ತಿನವರೆಗೆ ಮಾಡಿಲ್ಲ. ಮೇಕೆದಾಟು ಅದರ ಜೊತೆಗಾದರೆ ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರಲ್ಲ. ಯಾವತ್ತಾರು ಒಂದಿನ ಮೇಕೆದಾಟು